ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬಕ್ಕೆ ಗಣೇಶನಿಗೆ ತುಂಬಾನೇ ಇಷ್ಟವಾಗುವಂತಹ ಈ ಮೋದಕ್ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ಈ ಮೋದಕ್ ಮಾಡ್ಕೊಳ್ಳುವಾಗ ನಾವು ಇಲ್ಲಿ ಖೋವಾ, ಮಿಲ್ಕ್ ಪೌಡರ್ ಹಾಗೂ ಸಕ್ಕರೆ ಪಾಕ ಮಾಡ್ಕೊಳ್ಳೋದನ್ನೇ ತುಂಬಾ ಈಸಿಯಾಗಿ, ಸಾಫ್ಟ್ ಆಗಿ ಹಾಗೂ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ಯಾವ ರೀತಿ ಮೋದಕ್ ಮಾಡಬಹುದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಕಾಯಕ್ಕಿಡಿ. ಕಾದಾದ ನಂತರ ಇದರಲ್ಲಿ ಒಂದು 4 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ತುಪ್ಪ ಚೆನ್ನಾಗಿ ಕರಗಬೇಕು. ಪೂರ್ತಿಯಾಗಿ ಕರಗಿದಾದ ನಂತರ ಗ್ಯಾಸ್ ಮೀಡಿಯಂನಲ್ಲಿಡಿ. ಗ್ಯಾಸ್ ಮೀಡಿಯಂನಲ್ಲಿಟ್ಟು ಇದರಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ. ಕಡಲೆ ಹಿಟ್ಟು ಹಾಕಿದಾದ ನಂತರ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ. ಕಡಲೆ ಹಿಟ್ಟು ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಕಡಲೆ ಹಿಟ್ಟು ಜಲ್ಲಡಿಯಲ್ಲಿ ಸೋಸ್ಕೊಂಡು ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿ ತುಪ್ಪದಲ್ಲಿ ಕಡಲೆ ಹಿಟ್ಟು ಹಾಕಿದಾದ ನಂತರ ಕಲರ್ ಚೇಂಜ್ ಆಗುವವರೆಗೂ ಹಾಗೂ ಈ ಕಡಲೆ ಹಿಟ್ಟಿನಿಂದ ಘಮ ಬರುವವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು. ಹಾಗೂ ತುಪ್ಪದಲ್ಲಿ ಇದನ್ನು ಹುರಿದುಕೊಳ್ಳುವಾಗ ಚೆನ್ನಾಗಿ ಕಡಲೆ ಹಿಟ್ಟಿನಿಂದ ಘಮ ಕೂಡ ಬರುತ್ತೆ ಹಾಗೂ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಹುರಿದುಕೊಂಡ್ರೆ ಅಷ್ಟೇ ಕಡಲೆ ಹಿಟ್ಟಿನಿಂದ ತುಪ್ಪ ಈ ರೀತಿಯಾಗಿ ತಾನಾಗಿಯೇ ರಿಲೀಸ್ ಆಗಿಬಿಡುತ್ತೆ. ತಾನಾಗಿಯೇ ಬಿಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು, ಪೂರ್ತಿಯಾಗಿ ತುಪ್ಪ ಹೊರಗಡೆ ಬಂದಿದೆ. ಈ ರೀತಿ ಹೊರಗಡೆ ಬರುವ ತನಕ ನಾವು ಕಡಲೆ ಹಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಆಗಿದೆ. ಇವಾಗ ಇದರಲ್ಲಿ ನಾವು ಅರ್ಧ ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಅನ್ನು ಹಾಕಿಕೊಳ್ಳೋಣ. 1 ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡ್ರೆ ಅದೇ ಕಪ್ಪಿನಿಂದ ಅರ್ಧ ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಅನ್ನು ಹಾಕಿಕೊಳ್ಳಿ ಇದರಲ್ಲಿ. ಹಾಗೇನೆ 4 ಚಮಚದಷ್ಟು ಹಾಲಿನ ಕೆನೆಯನ್ನು ಹಾಕಿಕೊಳ್ಳಿ. ಕೆನೆ ಹಾಕಿಕೊಳ್ಳುವಾಗ ಫ್ರೆಶ್ ಆಗಿರಬೇಕು. ಅಂದರೆ 3-4 ದಿವಸದ ಕೆನೆ ಇದ್ರೆ ಉಪಯೋಗಿಸಿ. 1 ವಾರದ ತನಕ ಇಟ್ಟಿರುವ ಕೆನೆಯನ್ನು ಉಪಯೋಗಿಸೋಕೆ ಹೋಗಬೇಡಿ, ಯಾಕಂದರೆ ಕಹಿ ಬಂದ್ಬಿಡುತ್ತೆ. ಆದ್ದರಿಂದ ಫ್ರೆಶ್ ಆಗಿರುವ ಕೆನೆಯನ್ನು ಉಪಯೋಗಿಸಿ. ಇವಾಗ 4 ಚಮಚದಷ್ಟು ಕೆನೆಯನ್ನು ಹಾಕಿದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡಲೆ ಹಿಟ್ಟಿನಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದಬೇಕು. ಆ ರೀತಿಯಾಗಿ ಚಮ್ಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇವಾಗ ಇದರಲ್ಲಿ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಕುಟಾಣಿಯಲ್ಲಿ ಕುಟ್ಟಿದ ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳಿ ಫ್ಲೇವರ್ಗೋಸ್ಕರ. ಹಾಗೂ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಯೆಲ್ಲೋ ಫುಡ್ ಕಲರ್ ಅನ್ನು ಹಾಕಿಕೊಳ್ಳಿ. ಯೆಲ್ಲೋ ಫುಡ್ ಕಲರ್ ಇಲ್ಲಿ ನಾನು ಕಲರ್ಗೋಸ್ಕರ ಹಾಕಿಕೊಂಡಿದ್ದು, ನೀವು ಬೇಕಂದ್ರೆ ಹಾಕಿಕೊಳ್ಳಿ, ಇಲ್ಲಾಂದರೆ ಯೆಲ್ಲೋ ಫುಡ್ ಕಲರ್ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಇವಾಗ ಏಲಕ್ಕಿ ಪುಡಿ ಮತ್ತು ಯೆಲ್ಲೋ ಫುಡ್ ಕಲರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೋದಕ್ ಪೂರ್ತಿಯಾಗಿ ರೆಡಿ ಆಗುವ ತನಕ ಗ್ಯಾಸ್ ಮೀಡಿಯಂನಲ್ಲಿಟ್ಟೇ ಈ ಪ್ರೊಸೆಸ್ ಮಾಡಿ ಕೊನೆವರೆಗೂ. ಗ್ಯಾಸ್ ಫಾಸ್ಟಾಗಿ ಇಡೋಕೆ ಹೋಗಬೇಡಿ, ಯಾಕಂದರೆ ಮೋದಕ್ ಚೆನ್ನಾಗಿ ಟೇಸ್ಟಿಯಾಗಿ ಬರುವುದಿಲ್ಲ. ಆದ್ದರಿಂದ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ಇವಾಗ ರೆಡಿ ಆಗಿದೆ. ಬಾಣಲೆಯಲ್ಲಿ ಹುರಿದುಕೊಂಡಿದ್ದಾದ ನಂತರ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ. ಇವಾಗ ಇದರಲ್ಲಿ ನಾವು ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಹಾಕಿಕೊಳ್ಳೋಣ. ನಾವು ಕಡಲೆ ಹಿಟ್ಟು ಯಾವ ಕಪ್ಪಿನಿಂದ ತಗೊಳ್ತೀವಲ್ಲ ಅದೇ ಕಪ್ಪಿನಿಂದ ಅಳತೆ ಮಾಡಿ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿಯನ್ನು ತೆಗೆದುಕೊಂಡು ಈ ರೀತಿ ಜಲ್ಲಡಿಯಲ್ಲಿ ಸೋಸ್ಕೊಂಡು ಹಾಕಿಕೊಳ್ಳಿ. ಇದರಲ್ಲಿ ಒಂದು ವೇಳೆ ಸಕ್ಕರೆಯಲ್ಲಿ ಗಂಟಿದ್ರೆ ಈ ರೀತಿ ಜಲ್ಲಡಿಯಲ್ಲಿ ಬಂದ್ಬಿಡುತ್ತೆ. ಇದನ್ನು ಕೂಡ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಚೆನ್ನಾಗಿ ಪೂರ್ತಿಯಾಗಿ ಹಾಕಿಕೊಳ್ಳಿ. ಸಕ್ಕರೆ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದು ರೆಡಿ ಆಗಿದೆ ಮೋದಕ್ ಮಾಡೋದಕ್ಕೆ. ಹಾಗೂ ಸಣ್ಣಗೆ ಕಟ್ ಮಾಡಿರುವ ಪಿಸ್ತಾವನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ತಗೊಳ್ಬಹುದು. ಇವಾಗ ಮೋದಕ್ ಶೇಪ್ನಲ್ಲಿ ಈ ರೀತಿ ಕಟ್ ಮಾಡಿರುವ ಪಿಸ್ತಾವನ್ನು ಇಟ್ಟು ಈ ಮಾಡಿರುವ ಮಿಶ್ರಣವನ್ನು ಇದರಲ್ಲಿ ಹಾಕಿಕೊಂಡು ಚೆನ್ನಾಗಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮೋದಕ್ ಶೇಪ್ನಲ್ಲಿ ಈ ಮಿಶ್ರಣವನ್ನು ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಡಿದ್ದಾದ ನಂತರ ಈ ಕಡೆನೂ ಕೂಡ ಚೆನ್ನಾಗಿ ಈ ರೀತಿ ಕೈಯಿಂದ ಹೆಬ್ಬೆರಳಿಂದ ಪ್ರೆಸ್ ಮಾಡಿ ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ಮೋದಕನ್ನು ಹೊರಗಡೆ ತೆಗೆದುಕೊಳ್ಳಿ. ಈ ಮೋದಕ್ ರೆಡಿ ಆದ ನಂತರ ಮೋದಕ್ ಶೇಪ್ನಿಂದ ತುಂಬ ಈಸಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಮೋದಕ್ ಶೇಪ್ನಲ್ಲಿ ತುಪ್ಪ ಸವರ್ಕೊಳ್ಳೋದನ್ನೇ ತಾನಾಗಿಯೇ ಹೊರಗಡೆ ಬಂದ್ಬಿಡುತ್ತೆ. ತುಂಬ ಈಸಿಯಾಗಿ ಕಡಲೆ ಹಿಟ್ಟಿನಿಂದ
ತುಂಬಾ ಟೇಸ್ಟಿಯಾಗಿ ಈ ಮೋದಕ್ ಮಾಡ್ಕೊಳ್ಬಹುದು. ಹಾಗೆಯೇ ಯಾವುದೇ ರೀತಿಯ ಮಿಲ್ಕ್ ಪೌಡರ್, ಖೋವಾ ಅಥವಾ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋದೇ ತುಂಬ ಟೇಸ್ಟಿಯಾಗಿ ಮೋದಕನ್ನು ಮಾಡ್ಕೊಳ್ಬಹುದು. ನೀವು ಕೂಡ ಈ ಗಣೇಶ ಹಬ್ಬಕ್ಕೆ ಒಂದ್ಸಲ ಕಡಲೆ ಹಿಟ್ಟು, ಡೆಸಿಕೇಟೆಡ್ ಕೋಕೋನಟ್ ಹಾಗೂ ಶುಗರ್ ಪೌಡರನ್ನು ಯೂಸ್ ಮಾಡಿ ತುಂಬ ಈಸಿಯಾಗಿ ಮೋದಕ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಇನ್ನೊಂದು ಥರ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಪಿಸ್ತವನ್ನು ಕಟ್ ಮಾಡಿರೋದನ್ನು ಇಟ್ಕೊಳ್ಳಿ. ಹಾಗೆಯೇ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಇದನ್ನು ಉಂಡೆ ಥರ ಮಾಡ್ಕೊಳ್ಳಿ. ಉಂಡೆ ಥರ ಮಾಡ್ಕೊಂಡಿದ್ದಾದ ನಂತರ ಈ ಮೋದಕ್ ಶೇಪನ್ನು ಕ್ಲೋಸ್ ಮಾಡಿಕೊಂಡು ಈ ರೀತಿ ಹಿಂದ್ಗಡೆಯಿಂದ ಚೆನ್ನಾಗಿ ಈ ರೀತಿ ಹೆಬ್ಬೆರಳಿಂದ ಪ್ರೆಸ್ ಮಾಡಿ ಇದನ್ನು ಚೆನ್ನಾಗಿ ತುಂಬಿಕೊಳ್ಬೇಕು. ಪೂರ್ತಿಯಾಗಿ ತುಂಬಿಕೊಂಡಿದ್ದಾದ ನಂತರ ಇವಾಗ ನಾವು ಮೋದಕ್ ಶೇಪನ್ನು ಓಪನ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ. ಇನ್ನು ಮಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ ಮೋದಕನ್ನು ರೆಡಿ ಮಾಡ್ಕೊಳ್ಳಿ. ಪೂರ್ತಿಯಾಗಿ ನಾನು ಮೋದಕ್ ಶೇಪ್ನಲ್ಲಿ ಹಾಕಿಕೊಂಡು ಚೆನ್ನಾಗಿ ಮೋದಕನ್ನು ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ಮೋದಕ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇಲ್ಲಿ ನಾನು ಒಂದು ಚೆಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ವೀಕ್ಷಕರೇ. ನೀವು ಕೂಡ ಈ ಗಣೇಶ ಹಬ್ಬಕ್ಕೆ ಈ ರೀತಿ ಮಾಡಿ ನೋಡಿ. ನಿಮಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟವಾಗುತ್ತೆ. ಹಾಗೆಯೇ ಈ ರೆಸಿಪಿಯಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸುವುದನ್ನು ಮರಿಬೇಡಿ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.